ಅದೃಷ್ಟವಂತ ಉಪರಾಷ್ಟ್ರಪತಿ ವಿ.ಡಿ. ಜತ್ತಿ. ಉಪರಾಷ್ಟ್ರಪತಿ ಮತ್ತು ರಾಷ್ಟ್ರಪತಿ ಸ್ಥಾನಕ್ಕೇರಿದ ಏಕಮೇವ ಕನ್ನಡಿಗ ರಾಜಕಾರಣಿ ಅಂತಂದ್ರೆ ಬಸಪ್ಪ ದಾನಪ್ಪ ಜತ್ತಿ. ಬಸಪ್ಪ ದಾನಪ್ಪ ಜತ್ತಿ ವಾಮನಮೂರ್ತಿ ಅಂತ ಕರಿತಾ ಇದ್ರು. ಕೇವಲ ಐದು 5 ಅಡಿ 3 ಅಂಗುಲ ಅಂತ ಕಾಣುತ್ತೆ ಅವರ ಎತ್ತರ. ಆದ್ರೆ ಅತ್ಯಂತ ಸರಳ, ಚಾಣಾಕ್ಷ, ಕುಶಾಗ್ರಮತಿ ರಾಜಕಾರಣಿ. ಅವರ ರಾಜಕೀಯ ಬದುಕು ವೈವಿಧ್ಯಮಯವೂ ವರ್ಣರಂಜಿತವೂ ಆಗಿತ್ತು. ಅದರ ಜೀವನ ಶೈಲಿ ಅಜೀವ ಪರ್ಯಂತ ತುಂಬಾ ಸರಳವಾಗಿತ್ತು. ಬಸಪ್ಪ ದಾನಪ್ಪ ಜತ್ತಿಯವರು ಮೂಲತಃ ಜಮಖಂಡಿ ಸಂಸ್ಥಾನಕ್ಕೆ ಸೇರಿದವರು. 1912ರಲ್ಲಿ ಜನಿಸಿದ ಬಸಪ್ಪ ದಾನಪ್ಪ ಜತ್ತಿಯವರು ಕೊಲ್ಲಾಪುರದಲ್ಲಿ BA ಮತ್ತು LLB ಪದವಿ ಪಡ್ಕೊಂಡ್ಬಿಟ್ಟು ಜಮಖಂಡಿಯಲ್ಲೇ ವಕೀಲ ವೃತ್ತಿ ಆರಂಭಿಸಿದ್ರು. ಆದ್ರೆ ತಮ್ಮ 28ನೇ ವಯಸ್ಸಲ್ಲೇ ಜಮಖಂಡಿ ಮುನ್ಸಿಪಾಲಿಟಿಯ ಸದಸ್ಯರಾಗಿ ಆಯ್ಕೆ ಆದ್ರು. ಅದಾದ ನಂತರ ಮುನ್ಸಿಪಾಲಿಟಿಯ ಅಧ್ಯಕ್ಷರಾಗಿ, ಪ್ರೆಸಿಡೆಂಟ್ ಆಗಿ ಆಯ್ಕೆ ಆದ್ರು. ಆ ಕಾಲದಲ್ಲಿ ಇನ್ನೂ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರಲಿಲ್ಲ. ಜಮಖಂಡಿ ಒಂದೊಂದು ಪ್ರತ್ಯೇಕ ಸಂಸ್ಥಾನವೇ ಆಗಿತ್ತು. ಮಹಾರಾಜ ಶಂಕರ್ರಾವ್ ಪಟ್ವರ್ಧನ್ ಅವರ ಆಳ್ವಿಕೆಯಲ್ಲಿ ಅದೊಂದು ಸಂಸ್ಥಾನವಾಗಿತ್ತು. ಅಲ್ಲೂ ಕೂಡ ಒಂದು ಶಾಸನ ಸಭೆ ಇತ್ತು, ಪ್ರಜಾಪ್ರತಿನಿಧಿ ಸಭೆ ಇತ್ತು. ಮುನ್ಸಿಪಾಲಿಟಿ ಅಧ್ಯಕ್ಷರಾಗಿದ್ದ BD ಜತ್ತಿ ಮಹಾರಾಜ ಶಂಕರ್ರಾವ್ ಪಟ್ವರ್ಧನ್ ಅವರು ತಮ್ಮ ಅಸೆಂಬ್ಲಿಗೆ ಅವ್ರನ್ನ ನಾಮನಿರ್ದೇಶನ ಮಾಡಿದ್ರು. ಅವರು ಜಮಖಂಡಿ ಶಾಸನ ಸಭೆಯಲ್ಲಿ ಮೊದಲು MLA ಆಗಿದ್ರು. ಅದಾದ ನಂತರ 1945ರಲ್ಲಿ ಅಲ್ಲಿ ದಿವಾನರಾದ್ರು. ದಿವಾನರು ಅಂದ್ರೆ ಮುಖ್ಯಮಂತ್ರಿ ಆದ್ರು. ಜಮಖಂಡಿ ಸಂಸ್ಥಾನದ ಮುಖ್ಯಮಂತ್ರಿ ಆದ್ರು BD ಜತ್ತಿ. ಅಷ್ಟೊತ್ತಿಗೆ ಸ್ವಾತಂತ್ರ್ಯ ಬಂತು. 1947ರಲ್ಲಿ ಸ್ವಾತಂತ್ರ್ಯ ಬಂತು. 1948ರಲ್ಲಿ ಜಮಖಂಡಿ ಸಂಸ್ಥಾನ ಕೂಡ ಭಾರತದ ಇತರ 563 ಸಂಸ್ಥಾನಿಕರ ತರ ಅದು ಕೂಡ ಭಾರತ ಒಕ್ಕೂಟದಲ್ಲಿ ವಿಲೀನವಾಯಿತು. ಭಾರತ ಒಕ್ಕೂಟದಲ್ಲಿ ವಿಲೀನವಾದ ನಂತರ BD ಜತ್ತಿ ಅವರು ಮತ್ತೆ ತಮ್ಮ ವಕೀಲ ವೃತ್ತಿಗೆ ಮರಳಿದ್ರು. ಅಷ್ಟೊತ್ತಿಗೆ ಅವ್ರನ್ನ ಮುಂಬೈ ಪ್ರಾಂತ್ಯ, ಯಾಕಂದ್ರೆ ಜಮಖಂಡಿ ಸಂಸ್ಥಾನ ಅಂದ್ರೆ ಇವತ್ತು ಬಾಗಲಕೋಟೆ ಜಿಲ್ಲೆಯವರು ಜಮಖಂಡಿ ತಾಲೂಕು, ಜಮಖಂಡಿ ಕೂಡ ಮುಂಬೈ ಪ್ರಾಂತ್ಯಕ್ಕೆ ಸೇರಿತು. ಆವತ್ತಿನ ಮುಂಬೈ ರಾಜ್ಯದ ಅಸೆಂಬ್ಲಿಗೆ ಮತ್ತೆ ಇವ್ರನ್ನ MLA ಆಗಿ ನಾಮನಿರ್ದೇಶನ ಮಾಡಿದ್ರು. MLA ಆಗಿ ಮುಂಬೈಗೆ ಹೋದ ಕೆಲವೇ ದಿನಗಳಲ್ಲಿ ಆವತ್ತಿನ ಮುಖ್ಯಮಂತ್ರಿ ಆಗಿದ್ದ, ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿದ್ದ BG ಖೇರ್ ಅವರಿಗೆ ರಾಜಕೀಯ ಕಾರ್ಯದರ್ಶಿಯಾಗಿ ನೇಮಕೊಂಡ್ರು BD ಜತ್ತಿ. ಪೊಲಿಟಿಕಲ್ ಸೆಕ್ರೆಟರಿ ಟು ಚೀಫ್ ಮಿನಿಸ್ಟರ್ ಅಂತ ಕರಿತೇವೆ. 1948ರಿಂದ 1952ರವರೆಗೂ ಅಂದ್ರೆ ಮೊಟ್ಟ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆಯುವವರೆಗೂ ಕೂಡ, ಅಂದ್ರೆ ಸಂವಿಧಾನ ಅಸ್ತಿತ್ವಕ್ಕೆ ಬಂದು 1950 ಜನವರಿ 26ಕ್ಕೆ ಮೊಟ್ಟ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದು 1952 ಫೆಬ್ರವರಿ ಮಾರ್ಚ್ನಲ್ಲಿ. 1952ರಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಮುಂಬೈ ಅಸೆಂಬ್ಲಿಗೆ MLA ಆಗಿ ಆರಿಸಿ ಹೋದ BD ಜತ್ತಿ ಅವರು ಆವತ್ತಿನ ಮುಖ್ಯಮಂತ್ರಿ ಮೊರಾರ್ಜಿ ದೇಸಾಯಿ ಅವರ ಸಚಿವ ಸಂಪುಟದಲ್ಲಿ ಆರೋಗ್ಯ ಮತ್ತು ಕಾರ್ಮಿಕ ಇಲಾಖೆ ಉಪಸಚಿವರಾಗಿ ನೇಮಕಗೊಂಡ್ರು. ಅಂದ್ರೆ ಡೆಪ್ಟಿ ಮಿನಿಸ್ಟರ್ ಫಾರ್ ಹೆಲ್ತ್ ಅಂಡ್ ಲೇಬರ್, ಈ ಇಲಾಖೆ ಉಪಮುಖ್ಯಮಂತ್ರಿಯಾಗಿ ನೇಮಕೊಂಡಿದ್ರು BD ಜತ್ತಿ ಅವರು. ಅದಾದ ನಂತರ 1956ರಲ್ಲಿ ಫಜಲ್ ಆಯೋಗದ ಶಿಫಾರಸುಗಳ ಅನುಸಾರವಾಗಿ ಭಾಷಾವಾರು ಪ್ರಾಂತ್ಯಗಳ ರಚನೆ ಮಾಡಿದಾಗ ಎಲ್ಲ ಕನ್ನಡ ಭಾಷಿಕ ಪ್ರದೇಶಗಳು ಒಂದಾಗಿ ನವ ಮೈಸೂರು ರಾಜ್ಯ ಉದಯವಾಯಿತು. ಅಂದ್ರೆ ಕರ್ನಾಟಕ ಏಕೀಕರಣವಾದ ಮೇಲೆ 1956 ನವೆಂಬರ್ 1ರ ನಂತರ BD ಜತ್ತಿ ಅವರು ಕೂಡ ಆವತ್ತಿನ ಮೈಸೂರು ರಾಜ್ಯದ ಅಸೆಂಬ್ಲಿಯಲ್ಲಿ MLA ಆಗಿ ಬಂದ್ರು. ಅಂದ್ರೆ ಮುಂಬೈ ಪ್ರಾಂತ್ಯದಲ್ಲಿದ್ದ ಕನ್ನಡ ಭಾಷಿಕ ಜಿಲ್ಲೆಗಳು ಬಿಜಾಪುರ್, ಬೆಳಗಾಂ, ಧಾರವಾಡ ಮತ್ತು ಕಾರವಾರ ಜಿಲ್ಲೆಗಳು ನವ ಮೈಸೂರು ರಾಜ್ಯದಲ್ಲಿ ವಿಲೀನಗೊಂಡ ನಂತರ ಜತ್ತಿ ಅವರು ಕೂಡ ಇಲ್ಲಿ MLA ಆದ್ರು. 1956-58ರ ಅವಧಿ 2 ವರ್ಷಗಳ ಕಾಲ ನಿಜಲಿಂಗಪ್ಪನವರು ಇಲ್ಲಿ ಮೊಟ್ಟ ಮೊದಲ ಮುಖ್ಯಮಂತ್ರಿ ಆದ್ರು. ಏಕೀಕರಣ ನಂತರ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ನಿಜಲಿಂಗಪ್ಪನವರು. ಆದ್ರೆ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿವಾದಗಳಿಂದಾಗಿ ನಿಜಲಿಂಗಪ್ಪನವರು ಹಠಾತ್ತನೆ 2 ವರ್ಷದಲ್ಲಿ ರಾಜೀನಾಮೆ ಕೊಡ್ಬೇಕಾಗಿ ಬಂತು. ಅಷ್ಟೊತ್ತಿಗೆ ಒಂದು ಮತ್ತೆ ಡೆಪ್ಟಿ ಮಿನಿಸ್ಟರ್ ಆದ್ರೆ ಸಾಕು ಅಂತ ಬಯಸ್ತಾ ಇದ್ದ BD ಜತ್ತಿ ಅವ್ರಿಗೆ ಅನಾಯಾಸವಾಗಿ, ಅಂದ್ರೆ ಆವತ್ತಿನ ಪ್ರಧಾನಮಂತ್ರಿ ಕಾಂಗ್ರೆಸ್ ಪಕ್ಷದ ವರಿಷ್ಠ ನಾಯಕ ಜವಾಹರ್ಲಾಲ್ ನೆಹರು ಅವರ ಕೃಪಾ ಕಟಾಕ್ಷ ಜತ್ತಿ ಅವ್ರ ಮೇಲೆ ಇತ್ತು ಅಂತ ಕಾಣುತ್ತೆ. ಜತ್ತಿ ಅವರು ಉಪಮುಖ್ಯಮಂತ್ರಿ ಆಗಬೇಕಂತ ಬಯಸಿದ್ದ ಜತ್ತಿ ಅವರಿಗೆ ಏಕ್ದಮ್ ಮುಖ್ಯಮಂತ್ರಿ ಸ್ಥಾನವೇ ಸಿಕ್ತು. 1958ರಿಂದ 62ರವರೆಗೆ 4 ವರ್ಷಗಳ ಕಾಲ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ರು. ಅದಕ್ಕೂ ಮುಂಚೆ ಒಂದು ಮಹತ್ವದ ಕರ್ತವ್ಯವನ್ನು ಕೂಡ ನಿರ್ವಹಿಸಿದ್ರು. ನವ ಮೈಸೂರು ರಾಜ್ಯದ MLA ಆಗಿದ್ದಾಗ ಅವ್ರನ್ನ ಭೂ ಸುಧಾರಣಾ ಸಮಿತಿ ಮಸೂದೆ ತಯಾರಿಕೆಗೋಸ್ಕರ ನೇಮಿಸಲಾದ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಈ BD ಜತ್ತಿ ಸಮಿತಿಯ ವರದಿ ಅನುಸಾರವಾಗಿ ಕರ್ನಾಟಕದ ಪ್ರಪ್ರಥಮ 1961ರ ಭೂ ಸುಧಾರಣಾ ಕಾಯ್ದೆ ಜಾರಿಗೆ ಬರ್ಲಿಕ್ಕೆ ಸಾಧ್ಯವಾಯಿತು. BD ಜತ್ತಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ
ಕರ್ನಾಟಕದ ಹಿಂದಿನ ಮುಖ್ಯಮಂತ್ರಿ ಕಡಿದಾಳ್ ಮಂಜಪ್ಪನವರೇ ಕಂದಾಯ ಸಚಿವರಾಗಿದ್ರು. ಕಣ್ ಹೇಳಿ ಕೇಳಿ ಸಮಾಜವಾದಿ ಜಾಯಮಾನದ ಕಡಿದಾಳ್ ಮಂಜಪ್ಪನವರಿದ್ದಾಗಿ ಆವತ್ತಿನ ಮೊದಲ ಭೂ ಸುಧಾರಣಾ ಕಾನೂನು ಅಸ್ತಿತ್ವಕ್ಕೆ ಬಂತು. ಆ ಮಸೂದೆಯನ್ನ ತಯಾರಿಸಲಿಕ್ಕೆ ಪರಿಶ್ರಮ ಪಟ್ಟಿದ್ದು ಬಿ ಡಿ ಜತ್ತಿ ಅವರೇ. 1958ರಿಂದ 62ರವರೆಗೆ ಮುಖ್ಯಮಂತ್ರಿ ಆಗಿದ್ದ ಬಿ ಡಿ ಜತ್ತಿ ಅವರ ಸಚಿವ ಸಂಪುಟದಲ್ಲಿ ಕಡಿದಾಳ್ ಮಂಜಪ್ಪನವರು ಕಂದಾಯ ಸಚಿವರಾಗಿದ್ರು. ಮುಂದೆ 1962ರ ಸಾರ್ವತ್ರಿಕ ಚುನಾವಣೆಗಳ ನಂತರ ಅಲ್ಪ ಕಾಲಕ್ಕೆ ಅವತ್ತು ನಿಜಲಿಂಗಪ್ಪನವರು ಹೊಸದುರ್ಗ ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸಬೇಕಾಗಿ ಬಂತು. ಅಲ್ಲಿಂದ ಅವರನ್ನ ಬಾಗಲಕೋಟೆಯಲ್ಲಿ ಉಪಚುನಾವಣೆಯ ಮೂಲಕ ಮತ್ತೆ ಆರಿಸಿ ಕಳಿಸೋವರೆಗೂ ಕೂಡ 3 ತಿಂಗಳ ಕಾಲಾವಧಿಗೆ ಆ ವನವಾಸಕ್ಕೆ ಹೋದ ಶ್ರೀರಾಮನ ಸಿಂಹಾಸನದ ಮೇಲೆ ಭರತ ಆಳ್ವಿಕೆ ನಡೆಸಿದ ಹಾಗೆ ನಿಜಲಿಂಗಪ್ಪನವರಿಗೆ ಭರತನಾಗಿ ಬಂದವರು ಎಸ್ ಆರ್ ಕಂಠಿ ಅವರು, ಮತ್ತೊಬ್ಬ ಸರಳ ವ್ಯಕ್ತಿತ್ವದ ಅದೇ ಬಾಗಲಕೋಟೆ ಪ್ರದೇಶ ಇಳಕಲ್ ಕಡೆಯ ರಾಜಕಾರಣಿ ಎಸ್ ಆರ್ ಕಂಠಿ. ಅದಾದ ನಂತರ ಮತ್ತೆ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಯಾಗಿ ವಾಪಸ್ ಬಂದ್ರು. 6 ವರ್ಷಗಳ ಕಾಲ ಮೊದಲು ನಿಜಲಿಂಗಪ್ಪ, ತದನಂತರ ವೀರೇಂದ್ರ ಪಾಟೀಲ್ರ ಸಚಿವ ಸಂಪುಟದಲ್ಲಿ ಮಂತ್ರಿಯಾಗಿ ಮುಂದುವರೆದ ಬಿ ಡಿ ಜತ್ತಿ ಅವರಿಗೆ ಅಮೋಘವಾದ ಅವಕಾಶಗಳು ಕಾದಿದ್ವು. 1968ರಲ್ಲಿ ನಿಜಲಿಂಗಪ್ಪನವರು ಅಖಿಲ ಭಾರತ ಕಾಂಗ್ರೆಸ್ ನ ಅಧ್ಯಕ್ಷರಾಗಿ ಹೋಗ್ಬೇಕಾಗಿ ಬಂದಾಗ ಇಲ್ಲಿ ಮುಖ್ಯಮಂತ್ರಿ ಪದವಿಗೆ ನಡೆದ ಸ್ಪರ್ಧೆಯಲ್ಲಿ ವೀರೇಂದ್ರ ಪಾಟೀಲ್ರು ಯಶಸ್ವಿ ಆಗಿದ್ರಿಂದ ಅವರೇ ಮುಖ್ಯಮಂತ್ರಿ ಆಗ್ಬಿಟ್ರು. ಇಲ್ಲಿ ವೀರೇಂದ್ರ ಪಾಟೀಲ್ ಮತ್ತು ರಾಮಕೃಷ್ಣ ಹೆಗಡೆ ಅವರ ಅಂದ್ರೆ ಲವಕುಶರ ದರ್ಬಾರ್ ಶುರುವಾಯಿತು. ಆಗ ಬಿ ಡಿ ಜತ್ತಿ ಅವರಿಗೆ ಮುಜುಗರ ಆಗಬಾರದು ಅಂತ, ಯಾಕಂದ್ರೆ ಇವರಿಬ್ಬರಿಗಿಂತ ಸೀನಿಯರ್ ಆಗಿದ್ರು ಬಿ ಡಿ ಜತ್ತಿ ಅವರು, ಅವರಿಗೆ ಮುಜುಗರ ಆಗಬಾರದು ಅಂತ ಅವತ್ತಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಕರ್ನಾಟಕದ MLA ಮತ್ತು ಮಾಜಿ ಮಂತ್ರಿ, ಮಾಜಿ ಮುಖ್ಯಮಂತ್ರಿ ಬಿ ಡಿ ಜತ್ತಿ ಅವರನ್ನ ಪುದುಚೇರಿ ರಾಜ್ಯದ ಉಪರಾಜ್ಯಪಾಲರಾಗಿ ಕಳಿಸಿದ್ರು, ಲೆಫ್ಟಿನೆಂಟ್ ಗವರ್ನರ್ ಆಗಿ ಕಳಿಸಿದ್ರು. 1968ರಿಂದ 72ರವರೆಗೆ ಪುದುಚೇರಿ ರಾಜ್ಯದ ಉಪರಾಜ್ಯಪಾಲರಾಗಿದ್ದ ಬಿ ಡಿ ಜತ್ತಿ ಅವರಿಗೆ ಮತ್ತೆ ಬಡ್ತಿ ಸಿಕ್ತು, ಮತ್ತೆ ಮೇಲ್ಬಡ್ತಿ ಸಿಕ್ತು. 1972ರಲ್ಲಿ ಒರಿಸ್ಸಾ ರಾಜ್ಯದ ಗವರ್ನರ್ ಆಗಿ ಅವ್ರನ್ನ ನೇಮಕ ಮಾಡಿದ್ರು ಇಂದಿರಾ ಗಾಂಧಿಯವರು. 1972ರಿಂದ 74ರ 3 ವರ್ಷಗಳ ಅವಧಿಯಲ್ಲಿ ಒಮ್ಮೆ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಿದ್ದ ನಂದಿನಿ ಸತ್ಪತಿ ಅವರು ಅಧಿಕಾರ ಕಳ್ಕೊಳ್ಬೇಕಾಗಿ ಬಂತು. ಅಲ್ಲಿ ಪಕ್ಷಾಂತರ ನಡೆದಿದ್ರಿಂದ ಒಂದು ರಾಜಕೀಯ ಅಸ್ಥಿರತೆ ಸೃಷ್ಟಿಯಾಯಿತು. ಆಗ ಅಲ್ಲಿ ರಾಷ್ಟ್ರಪತಿ ಆಡಳಿತ ಹಿಡಿದಾಗ 1 ವರ್ಷಗಳ ಕಾಲ ಒರಿಸ್ಸಾ ಗವರ್ನರ್ ಆಗಿ ತಾವೇ ಆಡಳಿತ ನಡೆಸಿದ್ರು ಬಿ ಡಿ ಜತ್ತಿ ಅವರು. ಅದಾದ ನಂತರ 1974ರ ಆಗಸ್ಟ್ನಲ್ಲಿ ಬಿ ಡಿ ಜತ್ತಿ ಅವರನ್ನ ಕಾಂಗ್ರೆಸ್ ಪಕ್ಷ ತನ್ನ ಉಪರಾಷ್ಟ್ರಪತಿ ಹುದ್ದೆಯ ಅಭ್ಯರ್ಥಿನಿಯಾಗಿ ಆರಿಸ್ತು. ಅದರಿಂದಾಗಿ 1974 ಆಗಸ್ಟ್ 27ರಂದು ಇವತ್ತೇ ನಡೀತಾ ಇದೆ ಇದೇ ರೀತಿ ಉಪರಾಷ್ಟ್ರಪತಿ ಚುನಾವಣೆ ನಡೆದಿತ್ತು. ಬಿ ಡಿ ಜತ್ತಿ ಅವರು ಉಪರಾಷ್ಟ್ರಪತಿಯಾಗಿ ಆಯ್ಕೆಗೊಂಡ್ರು. ಆಗಸ್ಟ್ 31, 1974ರಲ್ಲಿ ಉಪರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಬಿ ಡಿ ಜತ್ತಿ ಅವರು. ಆಗ ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆ ಆಗಿದ್ದವರು ಫಕ್ರುದ್ದೀನ್ ಅಲಿ ಅಹಮದ್. ಆ ಬಿ ಡಿ ಜತ್ತಿ ಅವರು ಉಪರಾಷ್ಟ್ರಪತಿ ಆಗಿದ್ದ ಅವಧಿ ಭಾರತದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಕೋಲಾಹಲಕಾರಿ ಸನ್ನಿವೇಶ ಕೂಡ ಆಗಿತ್ತು. ಯಾಕಂದ್ರೆ ಬಿ ಡಿ ಜತ್ತಿ ಅವರು ಉಪರಾಷ್ಟ್ರಪತಿ ಆಗಿದ 7 ತಿಂಗಳಲ್ಲಿ ಇಂದಿರಾ ಗಾಂಧಿ ಅವರು ಅಂದ್ರೆ ಜೂನ್ 25, 1975ರಂದು ರಾಷ್ಟ್ರದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಹೇರಿದ್ರು. ಎಮರ್ಜೆನ್ಸಿ ಆಡಳಿತ ಶುರುವಾಯಿತು. ಆ ಅವಧಿಯಲ್ಲಿ ಬಿ ಡಿ ಜತ್ತಿ ಅವರು ಉಪರಾಷ್ಟ್ರಪತಿ ಆಗಿದ್ರು, ಫಕ್ರುದ್ದೀನ್ ಅಲಿ ಅಹಮದ್ ರಾಷ್ಟ್ರಪತಿ ಆಗಿದ್ರು. ಅದಾದ ನಂತರ 1977ರ ಜನವರಿ 19ರಂದು ಇಂದಿರಾ ಗಾಂಧಿ ಅವರು ಏಕಾಏಕಿ ತುರ್ತು ಪರಿಸ್ಥಿತಿಯನ್ನ ಅಮಾನತ್ತಲ್ಲಿಟ್ಬಿಟ್ಟು ಸಾರ್ವತ್ರಿಕ ಚುನಾವಣೆಗಳನ್ನ ಘೋಷಣೆ ಮಾಡಿದ್ರು. 1977ರ ಮಾರ್ಚ್ನಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಆಶ್ಚರ್ಯಕರ ಮತ್ತು ಆಘಾತಕಾರಿ ಫಲಿತಾಂಶ ಬಂತು. ಸ್ವತಃ ಇಂದಿರಾ ಗಾಂಧಿ ಅವರ ಆದಿಯಾಗಿ ಕಾಂಗ್ರೆಸ್ ಪಕ್ಷ ಉತ್ತರ ಭಾರತದ ಸುಮಾರು 9 ರಾಜ್ಯಗಳಲ್ಲಿ ಹೀರಾಯ ಸೋಲನ್ನು ಅನುಭವಿಸ್ಬಿಟ್ಟು ಇಂದಿರಾ ಗಾಂಧಿ ಅವರು ರಾಜಕೀಯ ವನವಾಸಕ್ಕೆ ಹೋಗ್ಬೇಕಾಗಿ ಬಂತು. ಆದ್ರೆ ಅದೃಷ್ಟವಶ ಅದೇ ಸಂದರ್ಭದಲ್ಲಿ ಒಂದ್ ಕಡೆ ಚುನಾವಣೆ ಘೋಷಣೆ ಆಯಿತು ಜನವರಿ 19, 1977ರಲ್ಲಿ. ಮುಂದೆ 25 ದಿನದಲ್ಲಿ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್, ಯಾವ ರಾಷ್ಟ್ರಪತಿ ಅಹಮದ್ ಅವರು 1975ರ ತುರ್ತು ಪರಿಸ್ಥಿತಿ ಸುಗ್ರೀವಾಜ್ಞೆಗೆ ಮಧ್ಯರಾತ್ರಿಯಲ್ಲಿ ಒಂಥರ ಒತ್ತಡಕ್ಕೊಳಗಾಗಿ ಆದೇಶಕ್ಕೆ ಸೈನ್ ಮಾಡಿದ್ರು. ಫಕ್ರುದ್ದೀನ್ ಅಲಿ ಅಹಮದ್ ಸಾಹೇಬ್ರು ಅಕಾಲಿಕವಾಗಿ ಹೃದಯಾಘಾತದಿಂದ ನಿಧನ ಹೊಂದಿದ್ದು ಫೆಬ್ರವರಿ 11, 1977. ರಾಷ್ಟ್ರಪತಿಗಳ ಹಠಾತ್ ಮರಣದಿಂದಾಗಿ ಉಪರಾಷ್ಟ್ರಪತಿ ಆಗಿದ್ದ ಜತ್ತಿ ಅವರಿಗೆ ರಾಷ್ಟ್ರಪತಿ ಸ್ಥಾನ ಒಲೆದು ಬಂತು. ಆವತ್ತನೇ ಫೆಬ್ರವರಿ 11, 1977ರಂದು ಕನ್ನಡಿಗ ಬಿ ಡಿ ಜತ್ತಿ ಅವರು ರಾಷ್ಟ್ರದ ಹಂಗಾಮಿ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಅದಾದ ನಂತರ ಮಾರ್ಚ್ ಅಲ್ಲಿ ಚುನಾವಣೆ ನಡೀತು. ಚುನಾವಣೆ ಫಲಿತಾಂಶ ಬಂತು, ಕಾಂಗ್ರೆಸ್ಗೆ ಸೋಲಾಯಿತು. ಮತ್ತು ಆಗ ತಾನೇ ಉದಯಿಸಿದ ಜನತಾ ಪಕ್ಷ, ಪ್ರತಿಪಕ್ಷಗಳ ಒಕ್ಕೂಟ
ಪ್ರತಿಪಕ್ಷಗಳೆಲ್ಲ ಒಂದಾಗಿ ರಚಿಸಿಕೊಂಡಿದ್ದ ಜಯಪ್ರಕಾಶ್ ನಾರಾಯಣ್ ಮಾರ್ಗದರ್ಶನದಲ್ಲಿ ಸ್ಥಾಪನೆ ಆಗಿದ್ದ ಜನತಾ ಪಕ್ಷದ ಸರ್ಕಾರ ಬಂತು. ಅವತ್ತು 24 ಮಾರ್ಚ್ 1977ರಂದು ಜನತಾ ಪಕ್ಷದ ಸರ್ಕಾರದ ಪ್ರಧಾನಮಂತ್ರಿ ಪದವಿಯಾಗಿ ಮೊರಾರ್ಜಿ ದೇಸಾಯಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಅವರಿಗೆ ಪ್ರಮಾಣ ವಚನ ಬೋಧಿಸಿತು ಬಿ ಡಿ ಜತ್ತಿ ಅವರು. ನೋಡಿ, ಯಾವ ಬಿ ಡಿ ಜತ್ತಿ ಅವರು 1952ರಿಂದ 56ರವರೆಗೆ ಮುಂಬೈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಮೊರಾರ್ಜಿ ದೇಸಾಯಿ ಅವರ ಸಚಿವ ಸಂಪುಟದಲ್ಲಿ ಡೆಪ್ಟಿ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ರು. ಆರೋಗ್ಯ ಮತ್ತು ಕಾರ್ಮಿಕ ಇಲಾಖೆಯ ಉಪಸಚಿವರಾಗಿ ಕೆಲಸ ಮಾಡಿದ್ರು. ಅದೇ ಬಿ ಡಿ ಜತ್ತಿ ಅವರು ತಮ್ಮ ರಾಜಕೀಯ ಗುರು ಮೊರಾರ್ಜಿ ದೇಸಾಯಿ ಅವ್ರಿಗೆ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಬೋಧಿಸಿದ್ರು. ನೋಡಿ, ಸಾರ್ವಜನಿಕ ಬದುಕಿನಲ್ಲಿ ಯಾವ ರೀತಿಯ ಚಮತ್ಕಾರಿಕ ಏರುಪೇರುಗಳಾಗುತ್ತೆ. ಇಂಥ ಪ್ರತಿ ಸಾರಿ ಒಂದು ರಾಜಕೀಯ ಚಮತ್ಕಾರ ನಡೆದಾಗಲೆಲ್ಲ ಅದರ ಫಲಾನುಭವಿ ಬಿ ಡಿ ಜತ್ತಿ ಅವರೇ ಆಗಿದ್ರು. 6 ತಿಂಗಳ ಕಾಲ ಅಂದ್ರೆ ಫೆಬ್ರವರಿಯಿಂದ ಆಗಸ್ಟ್ ವರೆಗೆ 1977ರಲ್ಲಿ ರಾಷ್ಟ್ರದ ಹಂಗಾಮಿ ರಾಷ್ಟ್ರಪತಿ ಆಗಿದ್ರು ಬಿ ಡಿ ಜತ್ತಿ ಅವರು. ಅದಾದ ನಂತರ 1979ರಲ್ಲಿ ನಿವೃತ್ತರಾಗಿ ವಾಪಸ್ ಬಂದು ಬೆಂಗಳೂರಿನ ಸದಾಶಿವನಗರದ ತಮ್ಮ ನಿವಾಸದಲ್ಲಿ ನೆಲೆಸಿದ್ರು. ಬಿ ಡಿ ಜತ್ತಿ ಅವರ ಅತಿ ದೊಡ್ಡ ಬಳುವಳಿ ಅಂತಂದ್ರೆ ವಿಧಾನಸೌಧದಿಂದ ಕೂಗಳತೆ ಸಮೀಪದಲ್ಲಿರುವ ಬಸವ ಸಮಿತಿ. ಆ ಬಸವ ಸಮಿತಿಯನ್ನ 1964ರಲ್ಲಿ ಬಿ ಡಿ ಜತ್ತಿ ಅವರು ಅದನ್ನು ಸ್ಥಾಪಿಸಿದ್ರು. ಅವರು ಬಸವ ತತ್ವದ ಅತ್ಯಂತ ನಿಷ್ಠಾವಂತ ಅನುಯಾಯಿ ಆಗಿದ್ರು. ಬಸವಣ್ಣನವರ ತತ್ವಗಳ ಪ್ರಚಾರದಲ್ಲಿ ತಮ್ಮ ಇಡೀ ಜೀವ, ಪದವಿಯಲ್ಲಿ ಇರಲಿ ಇಲ್ಲದೆ ಇರಲಿ, ಬಸವ ತತ್ವ ಪ್ರಚಾರವನ್ನ ತಮ್ಮ ಜೀವನದ ಉಸಿರಾಗಿಸಿಕೊಂಡವರು ಬಸಪ್ಪ ದಾನಪ್ಪ ಜತ್ತಿ. ಅವರು ಸ್ಥಾಪಿಸಿದ ಬಸವ ಸಮಿತಿ, ಆ ಬಸವ ಸಮಿತಿ ಎದುರು ನಿರ್ಮಾಣವಾಗಿರೋ ಬಸವೇಶ್ವರ ಪ್ರತಿಮೆ, ಬಸವೇಶ್ವರ ಸರ್ಕಲ್, ಇವೆಲ್ಲವೂ ಕೂಡ ಬಸಪ್ಪ ದಾನಪ್ಪ ಜತ್ತಿಯವರು ಕರ್ನಾಟಕಕ್ಕೆ ಕೊಟ್ಟ ಬಳುವಳಿಗಳು. ಆದ್ರೆ ಭಾರತದ ರಾಜಕೀಯ ಬದುಕಿನಲ್ಲಿ ನೋಡಿ, ಒಬ್ಬ ಜಮಖಂಡಿ ಸಂಸ್ಥಾನದ ಮುನ್ಸಿಪಾಲಿಟಿ ಸದಸ್ಯರಾಗಿ ರಾಜಕೀಯ ವೃತ್ತಿ ಶುರು ಮಾಡಿದ ಬಿ ಡಿ ಜತ್ತಿಯವರು ರಾಷ್ಟ್ರದ ಅತ್ಯುನ್ನತ ಸ್ಥಾನಕ್ಕೆ ಏರಿದ ರೀತಿ ಮತ್ತು ಯಾವ್ಯಾವ ಸಂದರ್ಭದಲ್ಲಿ ಅವ್ರಿಗೆ ಹುದ್ದೆಗಳು ಲಭಿಸ್ತಾ ಬಂದ್ವು ಅದು ಕೂಡ ಬಹಳ ರೋಚಕವಾಗಿದೆ. ಇಂಥ ರೋಚಕ ಜೀವನ ಕಥಾವಸ್ತುವುಳ್ಳ ಬಿ ಡಿ ಜತ್ತಿ ಅವರನ್ನ ನಾಳೆ ಮತ್ತೊಮ್ಮೆ ಸ್ಮರಿಸ್ಕೊಳ್ಬೇಕಾಗಿದೆ ಅಂತ ನೆನಪಿಸ್ತಾ, ನಾಳೆ ಅವರ 113ನೇ ಜನ್ಮದಿನೋತ್ಸವ. ಬಸವ ಸಮಿತಿಯ ಅಧ್ಯಕ್ಷರಾಗಿರುವ ಅವರ ಪುತ್ರ ಜತ್ತಿ ಅವರು ಕೂಡ ತಮ್ಮ ತಂದೆಯ ಸಂಸ್ಕೃತಿಯನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಏನಾದ್ರೂ ವಿಶ್ವದೆಲ್ಲೆಡೆ ಮಹಾತ್ಮ ಬಸವೇಶ್ವರ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಬಾಯಲ್ಲಿ ಕೂಡ ಬರ್ತಾ ಇದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ, ಮಾಜಿ ಮಂತ್ರಿ ಮತ್ತು ರಾಷ್ಟ್ರದ ಹಂಗಾಮಿ ರಾಷ್ಟ್ರಪತಿ ಆಗಿದ್ದ ಬಿ ಡಿ ಜತ್ತಿ ಅವರು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾರೆ. ನಮಸ್ಕಾರ.